ರಾಜ್‌ಕುಮಾರ್ ನನ್ನ ಮೊದಲ ಗುರು. ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ನಲ್ಲಿದ್ದಾಗ ವೀರಕೇಸರಿ ಪಿಕ್ಚರ್ ನೋಡಿದ್ದೆ. ಅದು ಕಪ್ಪು ಬಿಳುಪಿನಿಂದ ಬಣ್ಣಕ್ಕೆ ಆಗ್ತಾನೆ ಬರ್ತಾ ಇದ್ದಂಥ ಪಿಕ್ಚರ್. ಕಡೆ 4 ರೀಲದಲ್ಲಿ ಕಲರ್ ಬರುತ್ತೆ. ರಾಜ್‌ಕುಮಾರ್ ಕತ್ತಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಿದ್ದು, ಕುದುರೆ ಮೇಲೆ ಬರ್ತಾ ಇದ್ದಿದ್ದು, ಇದೆಲ್ಲ ಒಂದು ರೋಮಾಂಚನ. ರಾಜ್‌ಕುಮಾರ್ ಅಂದರೆ ನನಗೆ ಅವ್ರನ್ನ ನೋಡಿಲ್ಲ. ನಾನು ಏಕಲವ್ಯ, ಅವ್ರ ದ್ರೋಣ. ರಾಜ್‌ಕುಮಾರ್ ಏನೇನು ಮಾಡ್ತಾರೆ ಮಯೂರ ಪಿಕ್ಚರಲ್ಲಿ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹಿಂಗೆ ಹಗ್ಗ ಎಸ್ಬಿಟ್ಟು ಅಲ್ಲಿಂದ ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ತಾರೆ. ಆಮೇಲೆ ಅವರ ಬಬ್ರುವಾನನ್ನ ನೋಡಿ, ಬಬ್ರುವಾನನ ಏಕಪತ್ರ ಬಯನೆ ಮಾಡ್ತಿದ್ದೆ. ಅದನ್ನು ಸ್ಕೂಲ್ಗಳಲ್ಲಿ ಕಾಲೇಜ್ಗಳೆಲ್ಲ ಮಾಡಿ ರಂಜಿಸ್ತಿದ್ದೆ. ಪ್ರೈಸ್ಗಳನ್ನ ತಗೋತಾ ಇದ್ದೆ. ಎಚ್.ಎಂ. ನಾಯಕ ಮಾಡಿದ್ರು. ಆ ಎಚ್.ಎಂ. ನಾಯಕ ನನಗೆ ದೊಡ್ಡ ರೋಲ್ ಮಾಡಲ್. ನಾನು ಇದ್ಕೊಂಡು ಮಾಡ್ತಿದ್ದೆ. ಆ ಫಂಕ್ಷನ್ಗೆ ಹೋಗಿ ಎಲ್ಲ ಸಂದಿರೆಲ್ಲ ಹೋಗ್ತೀನಿ. ಎಲ್ಲ ನೋಡಿ ಪ್ರತಿ ಸರಿ ರಾಜ್‌ಕುಮಾರ್ ಇದ್ದವರಿಗೆಲ್ಲ ಕೈ ಆಡಿಸ್ತಾ ಇದ್ದಾರೆ. ನಾನೇನು ಅನ್ಕೊಂಡಿದ್ದೀನಿ, ನನಗೆ ಮಾತ್ರ ಕೈ ಆಡಿಸ್ತಾರೆ, ನನ್ನ ನೋಡ್ತಾ ಇದ್ದಾರೆ ಅವರು ಅನ್ನೋ ಭ್ರಮೆ. ಈ ದೇವ್ರನ್ನ ಮತ್ತೆಲ್ಲ ನೋಡಿದಾಗ ಹಂಗಾಗುತ್ತೆ ಸಾಮಾನ್ಯವಾಗಿ. ದೇವ್ರು ನನ್ನ ಕಡೆ ನೋಡ್ತಾ ಇದ್ದಾನೆ ಆ ಫೋಟೋ ಅನ್ನೋಂಗೆ ನನ್ನ ಕೈ ಆಡಿಸ್ತಾ ಇದ್ದಲ್ಲ. ಬಾಚಿ ಹಿಂಗೆ ತಬ್ಕೊಂಡ್ರು. ನನಗೆ ಗಾಬರಿ. ಏನು ಚೆನ್ನಾಗಿ ಮಾಡ್ತೀನಿ ಅನ್ಕಂದ. ಮನೆತನ ದಿನನಿತ್ಯ ನೋಡ್ತೀನಿ, ಮನೆತನ ಸೀರಿಯಲ್. ನಾನು ನಂಬಿಕೊಂಡ ಒಂದು ಆರಾಧ್ಯ ಹೇಳ್ಬಿಟ್ಟು ನನಗೆ ಗಾಬರಿ, ಖುಷಿ, ರೋಮಾಂಚನ. ಸರ್, ರಾಜ್‌ಕುಮಾರ್ ಬಗ್ಗೆ ಹೇಳ್ತಾ ಇದ್ರಿ. ನೀವು ಕೇಳಿರುವಂಥ ರಾಜ್‌ಕುಮಾರ್ ಅವ್ರಿಗೂ ಹಾಗೆ ನೀವು ನೋಡಿರುವಂಥ ರಾಜ್‌ಕುಮಾರ್ ಅವ್ರಿಗೂ ಏನು ವ್ಯತ್ಯಾಸ, ಯಾವ ಥರ ಅಂತ? ರಾಜ್‌ಕುಮಾರ್ ನನ್ನ ಮೊದಲ ಗುರು. ಹೇಗೆ ಅಂತಂದರೆ, ನಾನು 5ನೇ ಕ್ಲಾಸ್ 6ನೇ ಕ್ಲಾಸ್ನಲ್ಲಿದ್ದಾಗ ವೀರಕೇಸರಿ ಪಿಕ್ಚರ್ ನೋಡಿದ್ದೆ. ಅದು ಕಪ್ಪು ಬಿಳುಪಿನಿಂದ ಬಣ್ಣಕ್ಕೆ ಆಗ್ತಾನೆ ಬರ್ತಾ ಇದ್ದಂಥ ಪಿಕ್ಚರ್. ಕಡೆ 4 ರೀಲದಲ್ಲಿ ಕಲರ್ ಬರುತ್ತೆ. ಅವರು ಫೇಜಿ ಕಲರ್ ಅಂತಲೂ ಏನೋ ಕರೀತಾರೆ, ಆ ಕಾಲದ ಕಲರು ಬರುತ್ತೆ. ನೋಡ್ತಾ ಇದ್ದೆ. ನನಗೆ ರಾಜ್‌ಕುಮಾರ್ ಕತ್ತಿ ಹಿಡ್ಕೊಂಡು ಆಟ ಆಡ್ತಾ ಇದ್ದಿದ್ದು, ಕುದುರೆ ಮೇಲೆ ಬರ್ತಾ ಇದ್ದಿದ್ದು, ಇದೆಲ್ಲ ಒಂದು ರೋಮಾಂಚನ. ರಾಜ್‌ಕುಮಾರ್ ಅಂದರೆ ನನಗೆ ಅವ್ರನ್ನ ನೋಡಿಲ್ಲ. ನಾನು ಏಕಲವ್ಯ, ಅವ್ರ ದ್ರೋಣ. ರಾಜ್‌ಕುಮಾರ್ ಏನೇನು ಮಾಡ್ತಾರೆ ಮಯೂರ ಪಿಕ್ಚರಲ್ಲಿ, ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗಿಗೆ ಹಿಂಗೆ ಹಗ್ಗ ಎಸ್ಬಿಟ್ಟು ಅಲ್ಲಿಂದ ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ತಾರೆ. ಅದನ್ನು ನಾನು ಮಾಡ್ತಿದ್ದೆ. ಹಳ್ಳಿನಲ್ಲಿ ಹಂಗೆಲ್ಲ ಮಾಡಿ ಬಿದ್ದು ಮೈಕೆಲ್ಲ ಹೊಡ್ಕೊಂಡೆಲ್ಲ ಇದೆ. ಬಿಲ್ಲು ಬಾಣ ಇಟ್ಕೊಂಡು ರಾಜ್‌ಕುಮಾರ್ ಯಾವುದೋ ಸೀತಾರಾಮಾಂಜನೇಯ ಯುದ್ಧದಲ್ಲೋ ಯಾವುದ್ರಲ್ಲೋ ಹಿಂಗೆ ಹೊಡ್ಕೊಂಡು ಯುದ್ಧ ಮಾಡ್ಕೊಂಡು ಏನೋ ಗಲಾಟೆ ಮಾಡಿ ಅದು ನಾನು ಮಾಡ್ತಿದ್ದೆ. ಆಮೇಲೆ ಅವರ ಬಬ್ರುವಾನನ್ನ ನೋಡಿ, ಬಬ್ರುವಾನನ ಏಕಪತ್ರ ಬಯನೆ ಮಾಡ್ತಿದ್ದೆ. ಅದನ್ನು ಸ್ಕೂಲ್ಗಳಲ್ಲಿ ಕಾಲೇಜ್ಗಳೆಲ್ಲ ಮಾಡಿ ರಂಜಿಸ್ತಿದ್ದೆ. ಪ್ರೈಸ್ಗಳನ್ನ ತಗೋತಾ ಇದ್ದೆ. ಅವ್ರು ಯಾವುದೋ ಒಂದು ಸಿನಿಮಾದಲ್ಲಿ ಬಹುಶಃ ಅಮ್ಮ ಪಿಕ್ಚರ್ ಅನ್ಕೋತೀನಿ, ಎಚ್.ಎಂ. ನಾಯಕ ಮಾಡಿದ್ರು. ಆ ಎಚ್.ಎಂ. ನಾಯಕ ನನಗೆ ದೊಡ್ಡ ರೋಲ್ ಮಾಡಲ್. ನಾನು ಇದ್ಕೊಂಡು ಮಾಡ್ತಿದ್ದೆ. ಹಾಗಾಗಿ ರಾಜ್‌ಕುಮಾರ್ ನಂಗೆ ನೋಡ್ತಾ ಇದ್ದೆ. ಅವ್ರು ನೋಡ್ಕೊಳ್ಳೋಕ್ಕೆ ಯಾವುದೋ ಅವ್ರಿಗೆ ಡಾಕ್ಟ್ರೇಟ್ ಬಂದಾಗ ಮಂಡ್ಯದಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದ್ರು. ಆ ಫಂಕ್ಷನ್ಗೆ ಹೋಗ್ಬೇಕು ಅಂತ ಆಸೆ. ನಾನು ಹೋಗಿದ್ದೆ. ಆ ಫಂಕ್ಷನ್ಗೆ ಹೋಗಿ ಎಲ್ಲ ಸಂದಿರೆಲ್ಲ ಹೋಗ್ತೀನಿ. ಎಲ್ಲ ನೋಡಿ ಪ್ರತಿ ಸರಿ ರಾಜ್‌ಕುಮಾರ್ ಇದ್ದವರಿಗೆಲ್ಲ ಕೈ ಆಡಿಸ್ತಾ ಇದ್ದಾರೆ. ನಾನೇನು ಅನ್ಕೊಂಡಿದ್ದೀನಿ, ನನಗೆ ಮಾತ್ರ ಕೈ ಆಡಿಸ್ತಾರೆ, ನನ್ನ ನೋಡ್ತಾ ಇದ್ದಾರೆ ಅವರು ಅನ್ನೋ ಭ್ರಮೆ. ಈ ದೇವ್ರನ್ನ ಮತ್ತೆಲ್ಲ ನೋಡಿದಾಗ ಹಂಗಾಗುತ್ತೆ ಸಾಮಾನ್ಯವಾಗಿ. ದೇವ್ರು ನನ್ನ ಕಡೆ ನೋಡ್ತಾ ಇದ್ದಾನೆ ಆ ಫೋಟೋ ಅನ್ನೋಂಗೆ ನನ್ನ ಕೈ ಆಡಿಸ್ತಾ ಇದ್ದಲ್ಲ. ಹಂಗಿದ್ದ ರಾಜ್‌ಕುಮಾರ್ನ ನನ್ನ ಮೊದಲ ಚಿತ್ರದಲ್ಲೇ ರಾಜ್‌ಕುಮಾರ್ ಪ್ರೊಡ್ಯೂಸರು ಜನ್ಮ ಜೋಡಿಗೆ. ಅವ್ರನ್ನ ಭೇಟಿಯಾಗಿ ಅಂತ ಪರಿಸ್ಥಿತಿ, ಅವಕಾಶ. ಅದು ಮರದಲ್ಲಿ, ಒಂದು ದೊಡ್ಡ ಅರಳಿ ಮರದ ಕೆಳಗಡೆ ಬುಡದಲ್ಲಿ ನಿಂತ್ಕೊಂಡು ಹಿಂಗೆ ಅಂತ ಇದ್ದಾರೆ, ಕೈ ಮುಗಿತಾ ಇದ್ದಾರೆ. ನಾನು ಅವ್ನ ಎದುರುಗಡೆ ನೋಡಿದೆ. ತಕ್ಷಣ ಅಕ್ಕಪಕ್ಕ ನೋಡಿದೆ, ಚೆನ್ನ ಪನ್ನ ಯಾರೂ ಇಲ್ಲ. ಅಯ್ಯ, ರಾಜ್‌ಕುಮಾರ್ ಹತ್ರದಲ್ಲಿದ್ದಾರೆ. ಹೋಗಿ ಅಣ್ಣ ಅಂತ ಹಿಂಗೆ ಕೈ ಮುಕ್ಕೊಂಡು ಹಿಂಗೆ ನಿಂತ್ಕೊಂಡೆ. ಅವ್ರು ಕಂಡುಬಿಟ್ಟು ನೋಡಿದ್ರು. ಏನು ಕಂದ ಅಂದರು. ನಿಮ್ಮನ್ನು ಮುಟ್ಲಾ ಅಂದೆ. ಮುಟ್ಟು ಕಂದ ಅಂದರು. 2 ಕೈ ಮುಟ್ಟದೆ. ದೊಡ್ಡ ಸಂತೋಷ ಆಗೋಯ್ತು. ನಮಸ್ಕಾರ ಮಾಡ್ತೀನಿ ಅಂದೆ. ಅಯ್ಯೋ ಕಂದ, ನನಗೆ ಯಾಕಪ್ಪ ಮಾಡ್ತೀವಿ, ದೇವ್ರಿಗೆ ಮಾಡು ಅಂದರು. ಆಮೇಲೆ ಹಿಂಗೆ ನೋಡ್ತಾ ಇದ್ದೆ. ರಾಜ್‌ಕುಮಾರ್ ಇಷ್ಟೊತ್ತಲ್ಲಿ ನೋಡಿ ಮಾತಾಡ್ತಾ ಇದ್ದೆ, ನಂಬಕ್ಕೆ ಆಗಲ್ಲ. ಅದೇ ರಾಜ್‌ಕುಮಾರ್ ಮುಂದೊಂದು ದಿನ ಗಡಿಬಿಡಿ ಕೃಷ್ಣ ಅಂತ ಶಿವರಾಜ್ ಕುಮಾರ್ ಪಿಕ್ಚರ್ಲು ಒಂದು ಮೇನ್ ರೋಲ್ ಮಾಡಿದೆ. ಆವಾಗ ಮುಹೂರ್ತದಲ್ಲಿ ಎಲ್ಲರಿಗೂ ಸ್ವೀಟ್ ಹಂಚಕ್ಕೆ ಬಂದರು. ನನ್ನ ಬಾಯಿಗೂ ಒಂದು ಸ್ವೀಟ್ ಹಾಕ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ರು. ಆವಾಗ ಚೆನ್ನ, ಸಾರ್ ಜನ್ಮ ಜೋಡಿ ಹುಡುಗ ಕಂಸಾಳೆ ರಮೇಶ ಅಂದರು. ಹೋಗಿದ್ದವ್ರು ಹಿಂಗೆ ವಾಪಸ್ ಬಂದು ನನ್ನ ಕಡೆ ನೋಡಿ, ಆಹಾ ಅಂತ ಇಡೀ ಸ್ವೀಟ್ ಬಾಕ್ಸನ್ನು ಪಕ್ಕದಲ್ಲಿರೋರು ಕೊಟ್ಬಿಟ್ಟು ನನ್ನ ಬಾಚಿ ಹಿಂಗೆ ತಬ್ಕೊಂಡ್ರು. ನನಗೆ ಗಾಬರಿ. ಏನು ಚೆನ್ನಾಗಿ ಮಾಡ್ತೀನಿ ಅನ್ಕಂದ. ಮನೆತನ ದಿನನಿತ್ಯ ನೋಡ್ತೀನಿ, ಮನೆತನ ಸೀರಿಯಲ್ನ. ಕಲ್ಯಾಣ್ ಕುಮಾರ್ ಮಗನ ಪಾತ್ರ, ನಮ್ಮ ಕಲ್ಯಾಣ ಇದನ್ನಲ್ಲ, ಭಾಳ ಚೆನ್ನಾಗಿ ಮಾಡ್ತಿ ಅಂದರು. ಸೀರಿಯಸ್ ರೋಲ್ ಅದು. ನಂದು ಕಲ್ಯಾಣ್ ಕುಮಾರ್ ಮಗನ ಪಾತ್ರ ಸೀರಿಯಸ್ ರೋಲು. ಕನ್ನಡ ಜನ ಇನ್ನೂ ಸೀರಿಯಸ್ ನಟ ಅಂತ ಅಕ್ಸೆಪ್ಟೇ ಮಾಡ್ಕೊಂಡಿಲ್ಲ. ಆದರೆ ಎಷ್ಟು ಪ್ರೀತಿಯಿಂದ ತಬ್ಕೊಂಡು ನನ್ನ ನೀನು ಚೆನ್ನಾಗಿ ಮಾಡ್ತೀನಿ ಅಂತ ನಾನು ನಂಬಿಕೊಂಡ ಒಂದು ಆರಾಧ್ಯ ಹೇಳ್ಬಿಟ್ಟು ನನಗೆ ಗಾಬರಿ, ಖುಷಿ, ರೋಮಾಂಚನ. ಅದಕ್ಕೆ ಎಲ್ಲ ಬಂದ ನಟರುಗಳಿಗೂ ನಾನು ಇದಕ್ಕೆ ಫಿಕ್ಸು ಸರ್, ಅದಕ್ಕೆ ಫಿಕ್ಸು ಸರ್ ಅಂತ ಇರ್ತಾರಲ್ಲ, ಒಬ್ಬ ನಟ ವೈವಿಧ್ಯಮಯತೆಯನ್ನು ತೋರಿಸೋಕ್ಕೆ ಭಾಷೆ, ವ್ಯಕ್ತಿತ್ವ, ಲವಲವಿಕೆ, ಆಶು ವಿಸ್ತರಣೆ, ಸರಳತೆ ಎಲ್ಲಕ್ಕೂ ಒಂದು ಮಾದರಿ ರಾಜ್‌ಕುಮಾರು. ಅವ್ರನ್ನ ಉದಾಹರಣೆಯಾಗಿ ಇಟ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ. ತುಂಬ ಜನಕ್ಕೆ ರಾಜ್‌ಕುಮಾರ್ ಅಂದರೆ ನನಗೆ ಆ ಥರದ್ದೊಂದು ದೂರದಲ್ಲಿರುವ ಒಬ್ಬ ದೊಡ್ಡ ದ್ರೋಣ. ನಾನೊಬ್ಬ ಪುಟ್ಟ ಏಕಲವ್ಯ. ನನ್ನ ಹೆಬ್ಬೆಟ್ಟು ಹೋಗಿದೆ ಈಗಾಗಲೇ, ಏನು ಬೇಜಾರಿಲ್ಲ. ಆದರೂ ನನಗೆ ಅವರು ಒಂದು ಅದ್ಭುತವಾದ ಮನುಷ್ಯ ಅಂತಲೇ ಅನ್ನಿಸ್ತಾರೆ ಗೆಳತಿ. ಓಕೆ ಸರ್, ಇನ್ನೊಂದು ಕೇಳೋದಾದರೆ, ಕಲಾವಿದನಿಗೂ ನಟನಿಗೂ ಇರುವಂಥ ವ್ಯತ್ಯಾಸ ಏನು? ಕಲಾವಿದ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭದಲ್ಲೂ 99-100 ಆಗೋವರೆಗೂ ಕಲಾವಿದನೇ. ನಟ ಭಾಳ ಬೇಗ ಕಣ್ಮರೆ ಆಗ್ಬಿಡ್ತಾನೆ. ಅಂದರೆ ಅವನ ಚರ್ಮ ಕುಗ್ಗಿದಾಗ, ಅವನಿಗೆ ವಯಸ್ಸಾದಾಗ ನಟ ಹಣ್ಣಾಗ್ಬಿಡ್ತಾನೆ. 99 ವರ್ಷದವನು 100 ಹೀರೋ ಪಾತ್ರ ಮಾಡೋದು ಕಷ್ಟ.
ಫೈಟ್ ಮಾಡೋಕ್ಕೆ ಕಷ್ಟ. ಆವಾಗ ಡ್ಯೂಪ್ ಹಾಕಬೇಕಾಗುತ್ತೆ, ಮತ್ತೊಂದೇನೋ ಮಾಡೋಕ್ಕಾಗುತ್ತೆ, ಬಣ್ಣ ಬಳ್ಕೋಬೇಕಾಗುತ್ತೆ, ಇನ್ನೊಂದೇನೋ ಎಲ್ಲ ಮಾಡಬೇಕಾಗುತ್ತೆ. ನಟ ಭಾಳ ಬೇಗ ಹಣ್ಣಾಗಿಬಿಡ್ತಾನೆ, ಅವನು ದೊಡ್ಡ ಸ್ಟಾರ್ ಅವನು. ಹಾಗಾದ್ರೆ ನೀವು ಕಲಾವಿದರಾಗಿರೋಕ್ಕೆ ಇಷ್ಟಪಡ್ತೀರಾ, ನಟನಾಗಿರೋಕ್ಕೆ ಇಷ್ಟಪಡ್ತೀರಾ? ನನಗೆ ಎರಡರ ಕ್ವಾಲಿಟಿನೂ ದಕ್ಕಲಿ ಅಂತ ಆಸೆ ಪಡ್ತೀನಿ. ಅವೆರಡೂ ಆಗಿಲ್ಲ, ನಾನು ಇನ್ನೂ ಕಲಾವಿದನೂ ಆಗಿಲ್ಲ, ನಟನೂ ಆಗಿಲ್ಲ. ಅವೆರಡು ದಕ್ಕಲಿ ಅಂತ ಆಸೆ ಪಡ್ತೀನಿ ಗೆಳತಿ. ನಾನು ಆ ಹಾದಿನಲ್ಲಿದ್ದೇನೆ ಅಷ್ಟೇ. ನನಗೆ ಈಗಲೂ ಯಾರೋ ಒಬ್ಬ ನಟ ಅಂತ ಬರೆದಾಗಲೆಲ್ಲ ಭಯ ಆಗುತ್ತೆ. ಹಾಸ್ಯ ನಟ ಅಂತ ಬರೆದಾಗಲೆಲ್ಲ ಈಗಲೂ ಮುಖ ಕಿವಿಸ್ಕೊತೀನಿ, ಅಯ್ಯೋ ಬರೀ ಹಾಸ್ಯ ನಟ ಅಂತಾರಲ್ಲಪ್ಪ ಅಂತ ತಮಾಷೆ ಅನಿಸುತ್ತೆ. ಯಾರೋ ಕಲಾವಿದ ಅಂತ ಬರೆದ್ರೆ ಇರ್ಬೋದೇನೋ ಆಗ್ತಾ ಇದ್ದೀನಿ ಅಂತ ಅನಿಸುತ್ತೆ. ಪರಿಪೂರ್ಣ ಕಲಾವಿದ ಆಗೋಕ್ಕಂತೂ ಇನ್ನೂ ತುಂಬ ವರ್ಷ ಬೇಕಾಗುತ್ತೆ. ಅಷ್ಟು ವರ್ಷ ನಾನು ಬದುಕಬೇಕು ಮತ್ತು ನನ್ನನ್ನು ನಾನು ಕಾಪಾಡಿಕೊಳ್ಳಬೇಕು, ಅದು ಕಷ್ಟ. ಮಂಡ್ಯ ರಮೇಶ್ಗೂ, ಬೆಂಗಳೂರು ರಮೇಶ್ಗೂ, ಮೈಸೂರು ರಮೇಶ್ಗೂ, ಹೆಗ್ಗೋಡಿ ರಮೇಶ್ಗೂ ಏನು ವ್ಯತ್ಯಾಸ? ಮಂಡ್ಯ ರಮೇಶ್ ಇವತ್ತಿಗೂ ಎಲ್ಲ ಕಡೆ ಕಾಣಿಸಿಗೋ, ಪ್ರತಿಯೊಂದು ಕ್ಷೇತ್ರದಲ್ಲೂ ಟಿ ವಿ, ಸಾಹಿತ್ಯ, ಸಿನಿಮಾ, ನಾಟಕ ಎಲ್ಲ ಕಡೆನೂ ಸಿಗ್ತಾ ಇರೋ ಮಂಡ್ಯ ಭಾಷೆನ ಪಟಪಟ ಅಂತ ಮಾತಾಡೋ ಲೀಲಾಜಾಲದ ಮಂಡ್ಯ ರಮೇಶ್. ಬೆಂಗಳೂರು ರಮೇಶ್ ಈಗಲೂ ಆತಂಕಕಾರಿ, ಸಂತೆಯಲ್ಲಿ ತಪ್ಪಿಸಿಕೊಂಡ ಮಗುವಿನ ಹಾಗಿರುವಂಥ ಒಬ್ಬ ಬೆಂಗಳೂರು ರಮೇಶ್. ಈಗಲೂ ಊರಿಗೆ ಬಂದರೆ ಭಯ ನಮ್ಮ ನನಗೆ, ಆತಂಕಕ್ಕೊಳಗಾಗ್ಬಿಡ್ತೀನಿ. ಓಕೆ, ಅಯ್ಯೋ ದಾರಿ ಯಾವುದು, ಎಲ್ಲೋಬೇಕು, ಏನು ಮಾಡಬೇಕು, ಮತ್ತು ಅವ್ರ ಮುಂದೆ ಬಿಸ್ನೆಸ್ಗೆ ಕೂತ್ಕೋಬೇಕು, ಮಾತಾಡಬೇಕು. ಸರ್ ಎಷ್ಟು ಕೊಡ್ಬೇಕು ನಿಮಗೆ ಅಂತಾರೆ, ನಾನು ಎಷ್ಟು ಹೇಳ್ತೀನಿ, ಎಷ್ಟು ಹೇಳ್ಬಿಟ್ಟವ್ರೆ ಬೇಡ ಬೇಡ ಅಂತ ಪಿಕ್ಚರೇ ಬಿಟ್ಬಿಡ್ತಾರೆ, ಇಲ್ಲ ಕಮ್ಮಿ ಹೇಳ್ಬಿಟ್ರೆ ಏನಾಗ್ಬಿಡುತ್ತೋ. ಇವತ್ತಿಗೂ ಲೀಲಾಜಾಲತೆ ಬೆಂಗಳೂರಿನ ಪ್ರೊಡ್ಯೂಸರ್ ಜೊತೆ ನನಗೆ ಬಂದೇ ಇಲ್ಲ. ಅವ್ರು ನನ್ನ ಮಾತಾಡಿಸ್ಬೇಕಲ್ಲ, ಅವ ಇನ್ಯಾರೋ ದೊಡ್ಡ ಪಿಕ್ಚರಲ್ಲಿ ಮಾಡ್ತಾ ಇರ್ತೀನಿ, ಅವ್ರು ದುಡ್ಡೇ ಕೊಡೋಲ್ಲ. ಯಾರೋ ಸಣ್ಣ ಪಿಕ್ಚರಲ್ಲಿ ಮಾಡಿರ್ತೀನಿ, ಅವ್ರು ಫುಲ್ ದುಡ್ಡು ಕೊಟ್ಬಿಟ್ಟು ಬನ್ನಿ ಸಾರ್ ಅಂತ ನಮಸ್ಕಾರ ಅಂತ ಮಾಡ್ತಾ ಇರ್ತಾರೆ. ಹಾಗಾಗಿ ಅದು ಬೆಂಗಳೂರು ರಮೇಶ್. ನಾನು ಆತಂಕದಲ್ಲಿ ಭಯದಲ್ಲಿ ಬದುಕೋ ಮನುಷ್ಯ ಬೆಂಗಳೂರು ರಮೇಶ್. ಲೀಲಾಜಾಲವಾಗಿ ಎಲ್ಲರ ಜೊತೆ ಬದುಕೊಂಡು ಸಂತೋಷವಾಗಿ ಎಲ್ಲ ಕ್ಷೇತ್ರದಲ್ಲಿರೋನು ಮಂಡ್ಯ ರಮೇಶ್. ಇನ್ನೊಂದು ಮೂರನೇ ರಮೇಶ್ ನೀನು ಕೇಳಿದ್ದು ಮೈಸೂರು ರಮೇಶ್ ಅಂತ. ಮೈಸೂರಿನಲ್ಲಿರೋ ಮಂಡ್ಯ ರಮೇಶ್ ಬಿಂದಾಸ್ ಮಂಡ್ಯ ರಮೇಶ್. ಎನಿ ಟೈಮ್ ಯಾವಾಗ ಬಂದರೂ ಅದಕ್ಕೆ ಯಾರೋ ಎಲ್ಲರೂ ಇಂಟರ್ವ್ಯೂ ಮಾಡಿ ಬನ್ನಿ, ನಮ್ಮ ಜಾಗಕ್ಕೆ ಬನ್ನಿ, ನಟನಾಗಿ ಬನ್ನಿ, ಇಲ್ಲೇ ಓಡಾಡ್ಬೋದು, ನೋಡ್ಬೋದು, ಬೇಕಾದೆಲ್ಲ ಸಿಗುತ್ತೆ. ನಿಮಗೂ ಒಂದು ತಂಪನೆಯ ಕೂಲಾದಂಥ ವಾತಾವರಣ ಇರುತ್ತೆ, ಸಂತೋಷ ಇರುತ್ತೆ. ನಟನಕ್ಕೆ ಬನ್ನಿ ಅಂತ ಕರಿತೀನಿ. ಅದು ಮೈಸೂರು ರಮೇಶ್. ಅದು ಇನ್ನೊಂದು ರಮೇಶ್ ನೀನು ಕೇಳೋದು ಹೆಗ್ಗೋಡು ರಮೇಶ್. ಅತ್ಯಂತ ಗಂಭೀರವಾದಂಥ ಇದ್ದ ಅಷ್ಟೂ ವರ್ಷವೂ ಹೆಗ್ಗೋಡ್ನಲ್ಲಿ ಸುಬ್ಬಣ್ಣವ್ರ ಜೊತೆ, ಟಿ ಪಿ ಅಶೋಕ್ ಜೊತೆ, ಪೂರ್ಣಿಮಾ ಜೊತೆ, ಆಮೇಲೆ ಜಂಬೆ ಅವ್ರ ಜೊತೆ, ಮತ್ತು ಕೆ ಜಿ ಕೃಷ್ಣಮೂರ್ತಿ ಜೊತೆ, ಅಕ್ಷರನ್ ಜೊತೆ, ವಿದ್ಯಾ ಜೊತೆ, ಎಣಗಿ ನಟರಾಜನ್ ಜೊತೆ, ಅನೇಕ ಜನ ಅಲ್ಲಿ ಉಳಿದಿದ್ರಲ್ಲ, ನಾನು ನೋಡ್ತಾ ಜಶವಂತ್ ಜಾಧವ್ ಅವ್ರ ಜೊತೆ, ಇವರೆಲ್ಲರ ಜೊತೆನೂ ಸಂಗೀತ ಸಾಹಿತ್ಯವನ್ನು ಶಾಸ್ತ್ರೋಕ್ತವಾಗಿ ಅಭ್ಯಾಸ ಮಾಡೋ ಒಂದು ಗಂಭೀರವಾದ ಹುಡುಗ. ಮಾಡ್ತಾ ಇದ್ದಂಗಂದ್ಮೇಲೆ ತಮಾಷೆ, ಆದರೆ ಕಲಿಬೇಕಾದ್ರೆ ತುಂಬ ಗಂಭೀರವಾಗಿ, ತುಂಬ ಇಂಟ್ರೆಸ್ಟಿಂದ, ಒಂದು ದಿವಸವೂ ಲೇಟಾಗಿ ಹೋಗದೆ, ಒಂದು ದಿವಸವೂ ತಪ್ಪಿಸ್ಕೊಳ್ಳದೆ ಕಲಿತ ಹುಡುಗ ನನ್ನಲ್ಲಿ. ಹಾಗಾಗಿ ಆ ರಮೇಶ ತುಂಬ ಸೀರಿಯಸ್ ರಮೇಶ, ಹೆಗ್ಗೋಡು ರಮೇಶ. ಆದರೆ ಪೂರ್ಣವಾಗಿ ಬದುಕಿನಲ್ಲೇ ಹಂಗೆ ಇದ್ದುಬಿಡ್ತೀನಿ ಅಂತ ನನಗೆ ಅನಿಸೋದು ಇಲ್ಲ, ಆಗೋದಿಲ್ಲ. ಯಾಕೆಂದರೆ ನನ್ನ ಮನಸ್ಸೇನೆ ಯಾವಾಗಲೂ ಸಂತೋಷದಿಂದ ತಟಪಟ 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 ಅಂತ ತುಡಿತಾ ಇರುತ್ತೆ, ಗೊಂದಲಕ್ಕೊಳಗಾಗುತ್ತೆ. ತುಂಬ ಮನುಷ್ಯರು ಹೇಗೆ ಗೊಂದಲಕ್ಕೊಳಗಾಗ್ತಾರೆ ಹಾಗೆ ಗೊಂದಲದ ರಮೇಶ್ ನಾನು. ಹಾಗಾಗಿ ಅಲ್ಲಿ ಗಂಭೀರವಾಗಿದ್ದೆ, ಇಲ್ಲಿ ಲವಲವಿಕೆಯಾಗಿದ್ದೆ, ಇಲ್ಲಿ ಕಮರ್ಷಿಯಲ್ ಆಗಿ ಹೆದರ್ಕೋತಾ ಇದ್ದೆ. ಈ ಥರ ಬೇರೆ 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 ಮುಖಗಳು ಈ ಹೇಳಿದ 4 ರಮೇಶ್ಗಳಲ್ಲೂ ಇದೆ ಗೆಳತಿ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.